ಯಾರ್ದಿಕ್ಕೂ ಎಷ್ಟು ಮಾತ್ರ ಶ್ರದ್ಧೆ ಇದೆ, ಎಷ್ಟು ಮಾತ್ರ ಅವ್ರಿಗೆ ಜ್ಞಾನೋದಯ ಇದೆ. ಜೀವ ಇದ್ದಂಗೆ ಜೀವ ಉಳಿಸ್ಕೊಳ್ಳೋದು ಎಷ್ಟು ಒಳ್ಳೇದು. ಸತ್ತೋಗಿರೋ ಜೀವಕ್ಕೆ 100 ಕೋಟಿ ರೂಪಾಯಿ ಕೊಟ್ಟು ಅದ್ರ ಮಗುನ ಇದು ಮಾಡ್ಕೊಳ್ತಾ ಇದ್ದಾರೆ. ಅದಾರು ಯೋಚನೆ ಮಾಡ್ತಾರ? ನಾಳೆ ಇಲ್ಲಿ 17 ಊರಿಗೆ ತೊಂದರೆ ಆಗ್ತಾ ಇದೆ. 17 ಊರಿನೊಳಗೆ ಜನ ಎಷ್ಟಿದೆ, ಎಷ್ಟು ಮಾತ್ರ ಜನಗಳಿಗೆ ತೊಂದರೆ ಆಗಿ ಸತ್ತೋಗ್ತಾರೆ. ನಾವು ಒಂದು ಮಗು ಬೋರ್ ಬಿದ್ದೋರಕ್ಕೆ ಎಷ್ಟು 100 ಕೋಟಿ ಬೇರೆ ದೇಶದಲ್ಲಿ ಮಿಷಿನ್ ತಗೊಂಬಂದು ಆ ಮಗುನ ಎತ್ತಿ ಕಾಪಾಡಬೇಕು ಅಂತ ಸತ್ತೋಗಿರೋ ಮಗುಗೆ ಆಲೋಚನೆ ಐತೆ. ಬದುಕಿರೋ ಜನಗಳಿಗೆ ಇವತ್ತು ದನ ಎಷ್ಟವೆ, ಕುರಿ ಎಷ್ಟವೆ, ಮೇಕೆ ಎಷ್ಟವೆ, ಮನುಷ್ಯರು ಎಷ್ಟವೆ, ವ್ಯವಸಾಯ ಮಾಡ್ಕೊಂಡು ಊಟ ಮಾಡೋವಂಥ ಜಾಗದಲ್ಲಿ ಬೆಳೆಗಳು, ದ್ರಾಕ್ಷಿ ಹಣ್ಣು, ರಾಗಿ, ಪ್ರತಿಯೊಂದು ಜೋಳ, ಪ್ರತಿಯೊಂದು ತರಕಾರಿ, ನೌಕೋಲು, ಬೀಟ್ರೋಟು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಬೆಳೆಯುವಂಥ ಜಾಗದಲ್ಲಿ, ಪರಿಸರ ಜಾಗದಲ್ಲಿ ಹೋಗೋದಕ್ಕೆ ಎಷ್ಟು ಮಾತ್ರ ಇದ್ದಾರೆ. ಒಂದು ಮಗು ಸತ್ತೋಗಿದ್ದಕ್ಕೆ ಎಷ್ಟು ಮಾತ್ರ ಯೋಚನೆ ಮಾಡಿ ತೆಗೆದ್ರ. 7,000 ಜನ ಸಾಯೋದಕ್ಕೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರ? ಏನೋ ಹಿಂದೆ ಹಾಕಿದ್ರು ಏನೋ ಆಗೋಯ್ತು, ಈಗ ಮತ್ತೆ ಕಸ ಬಂದರೆ ನಾವು ಎಲ್ಲಿ ಬಾಳೋದು, ನಾವು ಬದುಕೋದೆಲ್ಲಿ? ನಮ್ಮ ಪರಿಸ್ಥಿತಿ ಹಿಂಗೈತೆ. ಇವತ್ತು ಕೂಲಿ ಮಾಡ್ಕೊಂಡು ತಿನ್ನೋರು ಇವತ್ತೊಂದು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಒಳಗೆ ಹೋಗಿ ಈಚೆ ಬರ್ತೀನಿ ಅಂದರೆ 5,000 ರೂಪಾಯಿ ಬೇಕು. ಒಂದು ಸಣ್ಣ ಕೂಲಿ ಮಾಡೋ ಮನುಷ್ಯ 5,000 ರೂಪಾಯಿ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸೋಷ್ಟು ನಮಗೆ ಚೈತನ್ಯ ಇದೆಯಾ? ಇಲ್ಲ. ನಾವು ಮಾಡೋದು 100-200 ರೂಪಾಯಿ ಕೂಲಿ. ಮಕ್ಕಳು ಓದಿಸೋದೇನು, ಜೀವನ ಮಾಡೋದೇನು, ಬಾಡಿಗೆ ಕಟ್ಟೋದೇನು? ಇವತ್ತು ಎಷ್ಟು ಕಷ್ಟ ಐತೆ. ಇಲ್ಲಿ ಹಾಕಬೇಕು, ಹಾಕಬಾರ್ದು. ಇದೇ BBMP ಅಟ್ಟು ಲೇಔಟ್ನಿಂದ ಇಲ್ಲಿಗೆ 3 ಕಿಲೋಮೀಟ್ರ್ ಆಗ್ತದೆ. ಅನಂತಪುರಕ್ಕೂ ಇಲ್ಲಿಗೆ 2.5 ಕಿಲೋಮೀಟ್ರ್ ಆಗ್ತದೆ. 2.5 ಕಿಲೋಮೀಟ್ರ್ನಲ್ಲಿ ಕಾರ್ಪೊರೇಷನ್ ಗೊಬ್ಬರ ಹಾಕಬೇಕು ಹಾಕಬಾರ್ದು ಅನ್ನೋದು ಗೊತ್ತಿಲ್ವಾ ಸರ್ಕಾರಕ್ಕೆ? ಓದಿಲ್ವಾ? ವಿದ್ಯಾವಂತರು ಇಲ್ವಾ? ಹೈಯೆಸ್ಟ್ MBSc ಮಾಡ್ಯವ್ರೆ, PhD ಮಾಡಿದ್ದಾರೆ, ಲಾ ಓದಿದ್ದಾರೆ. ಪ್ರತಿಯೊಂದು ಓದಿನೂ ಇಷ್ಟು ಹತ್ರದಲ್ಲಿ ಕಸ ಹಾಕಬೇಕು ಹಾಕಬಾರ್ದು ಅನ್ನೋದು ಗೊತ್ತಿಲ್ಲ. ಪರಿಪಲ್ ರಿಂಗ್ ರೋಡ್ ಬೇರೆ ಬರ್ತಾ ಇದೆ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಐತೆ. ಈ ಜಾಗದಲ್ಲಿ ಕಸ ಹಾಕಬೇಕು ಹಾಕಬಾರ್ದು ಅನ್ನೋದು ಇಡೀ ನಮ್ಮ BBMP ಸರ್ಕಾರ ಅಧಿಕಾರಿಗಳಿಗೆ ಯಾರಿಗೂ ಬುದ್ಧಿ ಇಲ್ವಾ? ಎಷ್ಟು ಸತಿ ಕೇಳ್ತಾ ಇದ್ದೀವಿ, 13 ವರ್ಷದಿಂದನೂ ಕೇಳ್ತಾ ಇದ್ದೀವಿ. ಬೆಳಿ ಸ್ವಾಮಿ, ಇಲ್ಲಿ ರಾಗಿ ರಾಟೆ ಬೆಳೆಯೋರು ನಾವು, ಅನ್ನ ಕೊಡೋರು ರೈತರು ನಾವು, ಭೂಮಿ ಮಕ್ಕಳು ನಾವು, ಬೆಳೆದು ನಿಮಗೆ ಕೊಡಬೇಕು. ಇವತ್ತು ದನ ಮನೆ 2 ಸತ್ತೋದು. ಇವತ್ತು ಯಾರೇ ಆಗಿರೋ ಪ್ರತಿಯೊಬ್ಬರು ಬೆಳಗ್ಗೆ ಅಮೃತ ಕುಡಿದು ಅಮೃತ ಜೀವನ ಮಾಡುವಂಥ ಜನ. ಪ್ರತಿಯೊಬ್ಬರಿಗೂ 1/4 ಲೀಟ್ರ್ ಹಾಲು ಬೇಕು, ಪ್ರತಿಯೊಬ್ಬರಿಗೂ 5 ಲೀಟ್ರ್ ಹಾಲು ಬೇಕು. ಹಾಲು ಇವತ್ತು ಕುಡಿದ್ಬಿಟ್ಟು ಅದನ್ನೇ ಇಷ್ಟ ಆಗಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಹಾಲೇ ಇಷ್ಟ ಆಯಿತು, ಗಂಗಾದೇವಿನೇ ಇಷ್ಟ ಆದ್ಲು. 1200 ಅಡಿ ನೀರೊಳಗೆ ತಳದೊಳಗೆ ಇಷ್ಟ ಬರ್ಬೇಕಾದ್ರೆ ಇವತ್ತು ಪಾಯ್ಡಾಲ್ ಬಂದಂಗೆ ಬರ್ತಾಯಿತ್ತು, ಇಷ್ಟ ಬಂದಂಗೆ ಬರ್ತಾಯಿದೆ, ಕಾರ್ಪೊರೇಷನ್ ಗೊಬ್ಬರ ಥರ ಬರ್ತಾಯಿತ್ತೆ, ಪೈಜನ್ ಬರ್ತಾಯಿತ್ತೆ. ಇದ್ರಲ್ಲಿ ಕುಡಿಬೋದು ಧರ್ಮನ? ನಾವು ಮನುಷ್ಯರಲ್ವಾ? BBMP ಏನಾದರೂ ಎತ್ತಿಸ್ಕೊಂಡಾಯ್ತಾ? ಒಬ್ಬ ಪರಿಸರದೊಳಗೆ ರೈತನ ಬಗ್ಗೆ ಎತ್ತಿಸ್ಕೊಂಡಾಯ್ತಾ? ಇದನ್ನ ಏನಾದರೂ ಒಂದು ರೀತಿ ಮಾಡಬೇಕು.